ಓಂ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ 1977ರಲ್ಲಿ ಪ್ರಕಟವಾದಂಥ ಬಹುದೊಡ್ಡ ಗ್ರಂಥ. ನಾವು ಈಗ ಕೊನೆಯ ಪ್ರಕರಣದಲ್ಲಿದ್ದೇವೆ. ಮಾನವ ಭವಿಷ್ಯ ದರ್ಶನ. ಬರಿತಾರ ಶ್ರೀ ಬಲ್ಲಾಳರು ಅಂಬಿಕಾ ತನಯರ ಕಾವ್ಯ ಸ್ರೋತದಲ್ಲಿ ಭಾರತ ಮಾತೆ ಧ್ವನಿ ಬಲದಿಂದಲೇ ಠೇಂಕರಿಸುತ್ತಾಳೆ ಅಂತ ಬರೀತಾರೆ. ಆಮೇಲೆ 11ನೇ ಪ್ರಕರಣದಲ್ಲಿ ಹೊಸ ಸೃಷ್ಟಿಯೇ ಬರಬಹುದು ಅನ್ನುವಂತಹ ಒಂದು ಕಾವ್ಯೋದ್ಯೋಗ ಅಂಥೇಳಿ ಅರವಿಂದ ದರ್ಶನವನ್ನು ಅವರು ಹೆಚ್ಚಿಗೆ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಲ್ಲೆಲ್ಲೂ ಸೃಷ್ಟಿ ದೇವಿಗಿಟ್ಟ ಧೂಪ ಧೂಮ, ಲಹರಿ ಲಹರಿ ಕಂಪಬಳ್ಳಿ ಚಿತ್ತರಂಗ ಭೂಮ, ದಾಂಗುಡಿಗಳನ್ನು ಬಿಡುತ್ತಲಿತ್ತು ಅರಳಿತ್ತು ಪ್ರೇಮ. ಭಾವಗೀತ ಅಂತ ಕವನ ನಾದಲೀಲೆಯೊಳಗಿಂದು. ಬರುವ ಸೃಷ್ಟಿಯ ಬೇಳೆಯೊಡೆದಿದೆ, ಮೊಳಕೆ ಮೂಡಿದೆ, ಶಬ್ದವಾಗಿದೆ, ಶಬ್ದ ಕೇಳಣ್ಣ. ಅಂದರೆ ಅರವಿಂದರ ಎಷ್ಟೊಂದು ಅವರ ಯೋಗದ ಒಂದು ದೃಷ್ಟಿಯನ್ನು ಇಲ್ಲೇ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಅಂಕುರಿಸಿದೆ ಅರವಿಂದ ಉಪಜ್ಞೆ, ನರನಾರಾಯಣ ಜನಧರ್ಮಿ, ಅಗ್ನಿಗರ್ಭದಲ್ಲಿ ಶರದ ದರ್ಭೆಯಲಿ ಶಿವಕಲ್ಯಾಣದ ನವ ಉರ್ಮಿ. ನಾಳಿನ ಮಗು, ಯಾಕಂದರೆ ಹೊಸ ಸೃಷ್ಟಿಯೇ ಬರಬಹುದು ಅನ್ನುವಂಥ ಒಂದು ಕವನ. ನಾಳಿನ ಮಗು ಫಲವೆಂದೇ ಬರಲಿ, ಯುಗ ಯುಗವು ತಾಳಿ ಎದೆಗಡದೆ ಇರುವಾತನಾತ, ಗೊಣಗುಡದೆ ಅವನ ಅವಘಡವ ಸಹಿಸಿ ಎದುರಿಸುವ ವೀರನಾಥ. ಸಡಿಲಿಸನು ಅವನು ಹವಣಿಕೆಯ ಹಿಡಿತ ಶತಕಾನುಶತಕವಾಗಿ, ಸಿದ್ಧಿಸಲಿ ಬಿಡಲಿ ಸಮತೆಯನ್ನು ಕಳೆದು ಕೊಳನಾಥ ಸಾಮ್ಯ ಯೋಗಿ. ಒಂದು ಅದ್ಭುತವಾದ ಕಾವ್ಯ ರಚನೆಯಲ್ಲಿ ಭವಿಷ್ಯ ಚಿಂತನ ಒಂದು ಅನಿವಾರ್ಯವಾದ ಅಂಶ ಅಂತ ಬರಿತಾರೆ ಶ್ರೀ ಬಲ್ಲಾಳವರು. ಈ ಅಂಶವನ್ನು ಸ್ವೀಕರಿಸದೆ ಹೋದರೆ ಅಂಬಿಕಾತನಯ ದತ್ತರು ಒಂದು ಅನುಭಾವಿಕ ದಾರ್ಶನಿಕ ನೆಲೆಯಲ್ಲಿ ಬೆಳೆದ ಎಷ್ಟೋ ಕವನಗಳು ವಸ್ತುವೇ ಅಪಾರ್ಥಕ್ಕೀಡಾತು. ಅಂದ್ರೇನು ಅರ್ಥ? ಅಂದರೆ ನಾವು ಭವಿಷ್ಯ ಚಿಂತನವನ್ನು ಅಂಬಿಕಾತನಯದವರು ಸಾಕಷ್ಟು ಪ್ರಮಾಣದಲ್ಲಿ ಮಾಡಿದ್ದಾರೆ ಅಂತೇಳಿ. ಈ ಬರಹದ ಕೊನೆಯ ವಾಕ್ಯ ಎಷ್ಟು ಅದ್ಭುತವಾಗಿ ಬರೆದಾರ ಬಲ್ಲಾಳರು. ತಾತ್ವಿಕ ದಾರ್ಶನಿಕ ಪ್ರಭಾವದಿಂದ ಅಂಬಿಕಾತನಯರ ಕಾವ್ಯ ಪಾಕವು ಕಲಸು ಮೇಲೋಗರವಾಗಲಿಲ್ಲ. ಕನ್ನಡದ ಜನಸಾಮಾನ್ಯರಿಗೂ ನಿಲುಕುವ ಹಾಗೆ ಅಚ್ಚಗನ್ನಡದ ಜಾನಪದ ಶೈಲಿಯಲ್ಲಿಯೇ ನಾಳಿನ ಬಾಳಿಗೆ ಬೇಕಾಗುವ ಒಂದು ದಾರ್ಶನಿಕ ವಾಣಿಯನ್ನು ಕನ್ನಡಿಸಿದ ಕೀರ್ತಿ ಅಂಬಿಕಾತನಯದತ್ತರದು, ಅಂಬಿಕಾತನಯರದು. ನಾಳಿನ ಬಾಳಿಗೆ ಬೇಕಾಗುವ ಒಂದು ದಾರ್ಶನಿಕ ವಾಣಿಯನ್ನು ಕನ್ನಡಿಸಿದ ಕೀರ್ತಿ ಅಂಬಿಕಾತನಯದದು. ಇಳಿದು ಬಾ ತಾಯಿ ಗ್ರಂಥದ ಒಂದು ಮುಕ್ತಾಯ ಇದು ಮಂಗಳ. ಇದು ಅಪೂರ್ವವಾದಂಥ ಅಭಿನಂದನ ಗ್ರಂಥ. ಶ್ರೀ ಬೇಂದ್ರೆಯವರಿಗೆ 80 ವರ್ಷವಾದಾಗ ಅವರ ಕೈಯಲ್ಲಿ ಹಸ್ತದಲ್ಲಿ ಇರಿಸಿದಾಗ ಅವರು ಮುಗುಳ್ನಕ್ರಂತ. ಆಹಾ ಅಂಥೇಳಿ ಮುಗುಳ್ನಕ್ರಂತ. ಯಾಕಂದರೆ ಇದರಲ್ಲಿ 74 ಮಹನೀಯರ ಬರಹಗಳು, ಎಲ್ಲರೂ ತಾವಾಗಿ ಬರೆದಂಥ ಮಹನೀಯರ ಬರಹಗಳು. ಸುಮಾರು 790 ಮೊದಲಿನ ಪುಟಗಳು 16, 806 ಪುಟಗಳ ಪುಸ್ತಕ, ಫೋಟೋ ಬೇರೆ. ಈ ಗ್ರಂಥ ಇಂದು ಅಲಭ್ಯ, ಸಿಗ್ತಾ ಇಲ್ಲ. 1977 ಅಂದರೆ ಇದಕ್ಕೆ 48 ವರ್ಷ, ಸುಮಾರು 50 ವರ್ಷ ಅಂತಲೇ ಹಿಡಿಬಹುದು. ಹಾಳೆಗಳು ಬಹಳ ಜೀರ್ಣವಾಗಿ ಹೋಗಿವೆ.
ಪುಸ್ತಕ ಹಿಂಗೆ ತೆಗೆದ್ರೆ ಸಾಕು ಪುಡಿ ಪುಡಿ ಆಗುತ್ತವೆ. ನಾನು ನೋಡಿದ್ದೇನೆ, ಕೊರೋನಾ ಸಂದರ್ಭದಲ್ಲಿ ಈ ಪುಸ್ತಕ ನನಗೆ ದೊರೆಯಿತು. ಆವಾಗ ಇದನ್ನು ಹೇಗಾದರೂ ಮಾಡಿ ರಕ್ಷಿಸಬೇಕು ಎಂಬುವಂಥ ಆಲೋಚನೆ ಹೊಳಿತು. ನಾನು ಬೆಂಗಳೂರು ನಿವಾಸಿಯಾಗಿದ್ದೆ. ಎಲ್ಲ ಕಡೆ ಫೋನ್ ಮಾಡಿದೆ. ಫೋನ್ ಮೂಲಕನ ಆ ಒಂದು DTP ಸೆಂಟರ್ಸ್ ಆಗಲಿ, ಆ ಜಿರಾಕ್ಸ್ ಸೆಂಟರ್ಸ್ ಆಗಲಿ ಮಾಡಿದೆ. ಮಾರತ್ಹಳ್ಳಿ ಬ್ರಿಡ್ಜ್ ಹತ್ತಿರ ಒಬ್ಬ ದಂಪತಿಗಳು ನನ್ನ ಫೋನನ್ನೇ ಸ್ವೀಕಾರ ಮಾಡಿದರು. ಕೊರೋನಾದಿಂದಾಗಿ ಕೆಲಸ ಇರಲಿಲ್ಲ ಯಾರಿಗೂ. ಅವ್ರು ಹೇಳಿದೆ, ನಾನು ಒಂದು 800 ಪುಟದ ಪುಸ್ತಕವನ್ನು ನೀವು ಸ್ಕ್ಯಾನ್ ಮಾಡಿ ಕೊಡಬಲ್ಲಿರಾ ಅಂತ. ಓಹೋ ಅಂದರು. ಮಾಡ್ತೇವೆ ಅಂದರು. ನಮ್ಮದು ಸುಮಾರು 10ರಿಂದ 14 ರೂಪಾಯಿ ರೇಟ್ ಆಗುತ್ತೆ ಅಂದರು. ನಾನು ಗಾಬರಿ ಆಗಿಬಿಟ್ಟೆ, ಏನು ಮಾಡೋದು ಅಂಥೇಳಿ. 806 ಪುಟದ ಪುಸ್ತಕ. ನಾ ಹೇಳಿದೆ, ಈ ಪುಸ್ತಕ ಯಾವುದು ಗೊತ್ತಾ? ಇದು ವರಕವಿ ಬೇಂದ್ರೆಯವರನ್ನು ಕುರಿತು ಹಿಂಗೆ ಬರೆದಂಥ ಬೇಂದ್ರೆ ಅವ್ರದ ಸಾರ್, ನೀವೇನು ಕೊಡ್ತೀರಿ ಕೊಡಿ ಸಾರ್, ನಾನು ಮಾಡಿಕೊಡ್ತೇವೆ ನಾವು ಅಂತಂದರು. ನಿಮ್ಗೆ ಹೇಳ್ತೇನೆ, ನಾನು ಹೇಳಿದೆ 4 ರೂಪಾಯಿ, ಕಡೆಗೆ 5 ರೂಪಾಯಿ ಅಂತಂದು ಕೊಟ್ಟೆ. ನಾವು ಪ್ರೀತಿಯಿಂದ ಮಾಡಿಕೊಡ್ತೇವೆ ಅಂದರು. ನಮ್ಮ ಮಗ ನಮ್ಮ ಸೊಸೆ ಇಬ್ಬರು ತೆಗೆದುಕೊಂಡು ಹೋಗಿ ಕೊಟ್ಟರು. 4 ದಿವಸಗಳಲ್ಲಿ ಅದರದ್ದು PDF ನನಗೆ ಕಳಿಸಿದರು. ಇದು ಅದರ ಜಿರಾಕ್ಸ್ ಪ್ರತಿ. ಈ ಜಿರಾಕ್ಸ್ ಪ್ರತಿಯನ್ನು ನಾನು ಸುಮಾರು 7-8 ಜಿರಾಕ್ಸ್ ಪ್ರತಿಯನ್ನು ಮಾಡಿ ಸಾಕಷ್ಟು ಶ್ರೇಷ್ಠ ಸ್ಥಾನಗಳಿಗೆ, ಶ್ರೇಷ್ಠ ಮಹನೀಯರಿಗೆ ಕಳಿಸಿಕೊಟ್ಟಂಥ ಒಂದು ಧನ್ಯತೆಯನ್ನು ಪಡೆದೇನೆ ಅಂತ ಹೇಳಿ ಸಂತೋಷ ಆಗ್ತದೆ. ಇದು ಮುಖ್ಯವಾಗಿ ನಿರಂಜನ್ ವಾಲಿ ಶೆಟ್ಟರ ತಲೆಯಲ್ಲಿ ಬಂದಂಥ ಒಂದು ಇದು. ಬೇಂದ್ರೆಯವರ 80 ವರ್ಷಕ್ಕೆ ಏನಾದರೂ ನಾವು ಕೊಡಬೇಕು ಅಂಥೇಳಿ ಈ ಗ್ರಂಥವನ್ನು ತಯಾರು ಮಾಡಿದರು. ಅವರು ಜುಡಿ ಪಾಟೀಲ್ ಅಂತ ಇನ್ನೊಬ್ಬ ಮಹನೀಯರಿದ್ದರು. ಅದನ್ನು ಸಮಾಜ ಪುಸ್ತಕಾಲಯದ ಆ ಮಹನೀಯರು, ಮನೋಹರ್ ಘಾಣೇಕರ್ ಕುಟುಂಬದವರು ತುಂಬ ಶ್ರಮವಹಿಸಿ ಆಸಕ್ತಿಯಿಂದ ಈ ಕಾರ್ಯದಕ್ಷತೆಯನ್ನು ಮಾಡಿ ಆವಾಗಿನ ಕಾಲಕ್ಕೆ 816 ಪುಟದ ಈ ಪುಸ್ತಕವನ್ನು ಅವರು ಪ್ರಕಟ ಮಾಡಿದರು. ಅವರಿಗೆಲ್ಲರಿಗೂ ಶಿರಬಾಗಿ ನಮ್ಮ ನಮಸ್ಕಾರ. ಇನ್ನು ವರಕವಿ ಬೇಂದ್ರೆ ಆಸಕ್ತರಲ್ಲಿ ಒಂದು ವಿಚಾರ, ನನ್ನ ಹತ್ರ PDF ಇದೆ, ನಾನು ಕೆಲವರಿಗೆ ಕಳಿಸಿದ್ದೇನೆ, ಈಗೂ ಕೆಲವರಿಗೆ ಕಳಿಸಲು ನಾನು ಇಚ್ಛಿತನಾಗಿದ್ದೇನೆ. ಆದರೆ PDF ಅಷ್ಟೇ ದಯವಿಟ್ಟು ಓದಬೇಡಿ. ಅದರ ಜಿರಾಕ್ಸ್ ಪ್ರತಿ ಮಾಡಿಸಿಕೊಳ್ಳಬಹುದು. ಸುಮಾರು 300-400 ರೂಪಾಯಿಗೆ ಕಾಯಿಲ್ ಬೌಂಡ್ ಮಾಡಿದರೆ ಇಂಥ ಒಂದು ಜಿರಾಕ್ಸ್ ಪ್ರತಿ ನಿಮಗೆ ಸಿಗುತ್ತೆ. ಅದ್ಭುತವಾದಂಥ ಒಂದು ಬೇಂದ್ರೆಯವರನ್ನು ಕುರಿತಂಥ ಗ್ರಂಥ ನಿಮ್ಮ ಕೈಯಲ್ಲಿ ಇರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಾನು ಈ ಒಂದು ಹೇಳಿದ್ದು ಬಾತಾಯಿ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಒಂದು ಪರಿಚಯವನ್ನು ಪ್ರಾರಂಭ ಮಾಡಿದ್ದು ಜುಲೈ 31, 2025. ಜುಲೈ 31, 2025ರಿಂದ ಅವ್ಯಾಹತವಾಗಿ ಒಂದೂ ದಿನವೂ ಬ್ರೇಕ್ ತಗೊಳ್ಳಾರ್ದೆ, ಯಾವ ಅಡೆತಡೆಯೂ ಬರಲಿಲ್ಲ. ನಾನು 10 ನಿಮಿಷ 12 ನಿಮಿಷಗಳ ನಿವೇದನೆಯನ್ನು ಮಾಡಿದ್ದೇನೆ. ನನಗೊಂದು ನಮೂನಿ ಸಂತೋಷ ಆಗಿದೆ. ಸಾಕಷ್ಟು ಜನರು ಓದಿದರೆ, ಯೂಟ್ಯೂಬ್ನಲ್ಲಿದೆ, ವಾಟ್ಸಾಪ್ನಲ್ಲಿ ಕಳಿಸ್ತಾ ಇದ್ದೇನೆ ಕೆಲವು ಹಿರಿಯರಿಗೆ. ಹೀಗಾಗಿ ನನಗೆ ಭಾಳ ಸಂತೋಷ ಆಗಿದೆ. ನಾನು ಈ ಸೇವೆಯನ್ನು ಬೇಂದ್ರೆಯವರ ಸಲುವಾಗಿ ನಾನು ಮಾಡಿದ್ದೇನೆ ಅಂತ ತಿಳ್ಕೊಂಡು ನನಗೆ ಭಾಳ ಒಂದು ಸಂತೋಷ. ನನ್ನ ಗುರುಗಳಾದಂಥ ಪ್ರಹ್ಲಾದ್ ನರೇಗಲ್ ಅವರು ಬೇಂದ್ರೆಯವರ ಶಿಷ್ಯಂದರು. ಅವರು ಪ್ರಹ್ಲಾದ ಆಹ್ಲಾದ ಅಂತಿದ್ದರು. ನನಗೆ ಏನಪ್ಪ ಶಿಷ್ಯ ಅಂಥೇಳಿ ಕರಿತಿ ನನ್ನ ಬೆನ್ನು ಚಪ್ಪರಿಸ್ತಿದ್ರು. ನನಗೆ ಪರಿಚಯ ಆದ್ನಿಂದ ಅವರು ಇರುವವರೆಗೂ ನನ್ನ ಬೆನ್ನು ಬಿಡ್ತಾ ಇದ್ದರು. ನನ್ನ ಬೆನ್ನು ಹತ್ತಿ ನಾ ಎಲ್ಲಿದ್ದೇನೆ ಅಲ್ಲಿ ಬಂದು ನೋಡ್ತಾ ಇದ್ದರು ಶ್ರೀ ಪ್ರಹ್ಲಾದ್ ನರೇಗಲ್. ಅವರೆಲ್ಲ ಸಂಸ್ಮರಣೆ ನಾನು ಆ ಒಂದು ಸೇವೆಯಿಂದ ವರಕವಿ ಶ್ರೀ ಬೇಂದ್ರೆಯವರ ಪರಿಚಯ 10-14 ಸಲ ನಾನು ಅವ್ರನ್ನ ಭೇಟಿಯಾಗಿದ್ದೇನೆ, ಬಯಸ್ಕೊಂಡಿದ್ದೇನೆ, ಅನಿಸ್ಕೊಂಡಿದ್ದೇನೆ, ಕೈ ಹಿಡಿದು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೇನೆ. ಇದೇ ಸುಮಾರು 158 ದಿನಗಳ ಕಾಲ ಈ ಅಭಿನಂದನ ಗ್ರಂಥದ ಅಪೂರ್ವವಾದ ನಿರೂಪಣೆಯನ್ನು ಮಾಡಿದ ನಮಗೆ ನನಗೆ ಒದಗಿಸಿ ಬಂದಂಥ ಭಾಗ್ಯ. ಹೌದಲ್ಲ? ನಮಸ್ಕಾರ. ಆದರೆ 1-2 ಆ ಮಹಾನ್ ನುಡಿಗಳು ಕವನ. ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ.
ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ. ನಮಸ್ಕಾರ.